ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಉತ್ತರ ಕರ್ನಾಟಕದ ಬಹಳ ಹಳಿದ ಒಂದ್ ರೆಸಿಪಿ ಮಾಡಿ ತೋರ್ಸದೇನಿ. ಪಳವ ಇದನ್ನ ಉದ್ದಿನ ಕಾಳದಿಂದ ಮಾಡೋದ್ರಿಂದ ಇದ್ರಾಗ ಪ್ರೋಟೀನು ಬಹಳ ಇರ್ತೈತಿ. ಮತ್ತ ಎಣ್ಣೆ ಅದು ಬಿ ಏನು ಯೂಸ್ ಮಾಡಾನಿಲ್ಲ. ನಾವ ಹೆಲ್ದಿಯಾಗಿ ಮಾಡ್ಕೋಬಹುದು. ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಪಳವು ಮಾಡಾಕ ನಾ ಇಲ್ಲಿ ಉದ್ದಿನ ಕಾಳ ತಗೊಂಡೇನು. ನೀವು ಉದ್ದಿನ ಬ್ಯಾಳಿ ತಗೊಂಡ್ ಬಿ ಮಾಡ್ಕೋಬಹುದು. ಆದ್ರೆ ಪಾಲಿಶ್ ಮಾಡಿದ್ವು ಇರ್ತಾವಲ್ಲ ಅವತ್ತನ್ ತಗೊಂಡ್ ಮಾಡ್ಕೋಬೇಡ್ರಿ. ಈ ತರ ಸಪ್ಪಿದರ್ಸೆ ಇರ್ತಾವಲ್ಲ ಅವತ್ತನ್ ತಗೊಂಡ್ ಮಾಡ್ಕೋರಿ. ಒಂದ್ ಹೆಚ್ಚಿಟ್ಕೊಂಡಿವ್ ಈರುಳ್ಳಿ, ಖಾರಕ ಹಸಿ ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪ, ಜೀರಿಗೆ, ಉಪ್ಪ. ಈ ಉದ್ದಿನ ಕಾಳು ತಗೊಂಡೇವಲ್ಲ ಇವತ್ನ ಮಿಕ್ಸಿದ ಹಾಕಿ ಸಣ್ಣ ಮಾಡ್ಕೋಬೇಕು. ಇವತ್ನ ಪೂರಾ ಸಣ್ಣಾಗಿ ಮಾಡ್ಕೋಬಾರ್ದು. ಒಂದ್ ಸ್ವಲ್ಪ ತರಿಯಾಗಿ ಸಣ್ಣ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಸಣ್ಣ ಮಾಡಿದೆ ಅನ್ನಾನ. ಈ ತರ ಒಂದ್ ಸ್ವಲ್ಪ ತರಿಯಾಗಿರ್ಬೇಕು. ಇದನ್ನೀಗ ಕಲ್ಸ್ಕೋಬೇಕು ನಾವ. ಇದನ್ನ ನಿಮಗೆ ಎಷ್ಟು ಬೇಕಷ್ಟ ಈ ತರ ಪೌಡರ್ ಮಾಡಿ ಒಮ್ಮೆ ಇಟ್ಕೊಂಡ್ರಿ ಅಂದ್ರ ನಿಮ್ಗೆ ಯಾವಾಗ ಬೇಕಲ್ಲ ಆಗ ಒಂದ್ ಸ್ವಲ್ಪ ತಗೊಂಡ ಮಾಡ್ಕೋಬಹುದು. ಈಗ ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕ್ರಿ. ಇದ ಬಹಳ ಗಟ್ಟಿ ಇರಬಾರ್ದು. ಉದ್ದಿನ ಕಾಳ ಪಾಲಿಶ್ ಮಾಡಿದ್ದು ಇರ್ತಾವಲ್ಲ ಅವತ್ತನ್ ತಗೊಂಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮ್ಯಾಗ ಸಿಪ್ಪೆ ಇರ್ತೈತ್ಲಾ ಆ ಸಿಪ್ಪೆ ದರ್ಸೆನ ಮಾಡ್ಕೊಂಡ್ರೆ ಇದ್ರ ಟೇಸ್ಟ್ ಹೆಚ್ಚಿರ್ತೈತಿ. ಉದ್ದಿನ ಕಾಳ ಇಲ್ಲಂದ್ರ ಉದ್ದಿನ ಬ್ಯಾಳಿ ಬಿ ಸೊಟ್ಟಿ ದರ್ಸೆ ಇರ್ತಾವಲ್ಲ ಮ್ಯಾಗ ಅವತ್ತನ್ ತಗೊಂಡ್ ಬಿ ಮಾಡ್ಕೋಬಹುದು. ಉದ್ದಿನ ಕಾಳ ಮತ್ ಬ್ಯಾಳಿದಾಗ ಪ್ರೋಟೀನ್ ಬಹಳ ಇರ್ತೈತಿ. ಮತ್ ಇದ್ರಾಗ ನಾವು ಎಣ್ಣೆ ಅದು ಏನು ಯೂಸ್ ಮಾಡಾನಿಲ್ಲ. ಹೆಲ್ದಿಯಾಗಿ ಮಾಡ್ಕೋಬಹುದು. ಇದ್ ನೋಡ್ರಿ ಇದನ್ನ ಈ ತರ ಕಲಿಸಿದೆನು. ಇದನ್ನ ಕಲಿಸಿ ನಾವು 2 ರಿಂದ 3 ತಾಸ ನೆನ್ಯಾಕ್ ಬಿಡ್ಬೇಕು. ಇದ್ರಾಗ ನಾ ಈಗ ಏನು ಹಾಕಿಲ್ಲ, ನೀರಟ್ಟ ಹಾಕಿ ಕಲಿಸಿಟ್ಟಿದೆನು. ಇದು ಒಂದ್ 2-3 ತಾಸ ನೆನಿಲಿ. ನೆನೆದ ಬಳಿಕ ನಾವು ಎಲ್ಲಾ ಮಸಾಲೆ ಹಾಕಿ ಮಿಕ್ಸ್ ಮಾಡೋಣ. ಇದ್ರಾಗ ಇದನ್ನ ಕಲಿಸಿಟ್ಟ 3 ತಾಸ ಆತು, ನೆನೆದೈತಿದ. ಈಗ ನಾವ್ ಇದ್ರಾಗ ಮಸಾಲೆ ಎಲ್ಲಾ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊದಲ ಹಸಿ ಮೆಣಸಿಕಾಯಿ ಹಾಕ್ತಾನ. ಖಾರ ನಿಮಗೆ ಎಷ್ಟ್ ಬೇಕಷ್ಟ ನೋಡಿ ಹಾಕೋರಿ. ಜೀರಿಗೆ, ಕೊತ್ತಂಬರಿ ಸೊಪ್ಪ ಇದನ್ನೆಲ್ಲಾನ ಸಣ್ಣಾಗಿ ಜಜ್ಕೋಬೇಕು. ಇದ್ ನೋಡ್ರಿ ಸಣ್ಣ ಜಜ್ಜಿದನ್ನ ಇದನ್ನೀಗ ಅದ್ರಾಗ ಮಿಕ್ಸ್ ಮಾಡೋನು. ಇದನ್ನ ಇತ್ರ ಹಾಕ್ತಾನು. ಉತ್ತರ ಕರ್ನಾಟಕ ಕಡೆ ಇದನ್ನ ಎಲ್ಲಾರು ಮಾಡತಾರ ಆಲ್ಮೋಸ್ಟ್. ಮತ್ತೆ ತಿನ್ನಾಕು ಬಹಳ ರುಚಿಯಾಗಿರ್ತತಿ. ಈಗ ಈರುಳ್ಳಿ ಹೆಚ್ಚಿಟ್ಕೊಂಡಿವಲ್ಲ ಇವತ್ನು ಮಿಕ್ಸ್ ಮಾಡ್ತಾನು. ಈರುಳ್ಳಿ ಎಷ್ಟ್ ಸಣ್ಣ ಕಟ್ ಮಾಡಾಕ್ ಆಗ್ತೈತ್ಲ ಅಟ್ ಸಣ್ಣ ಕಟ್ ಮಾಡಿ ಹಾಕ್ರಿ. ರುಚಿಗೆ ಬೇಕಾಗುವಷ್ಟು ಉಪ್ಪ, ಇದನ್ನೀಗ ಎಲ್ಲಾನು ಚಲೋದಂಗ ಮಿಕ್ಸ್ ಮಾಡ್ರಿ. ನೋಡ್ರಿ ಇದನ್ನ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡಿದೆ ಅನ್ನಾನ. ನೀವ ಈರುಳ್ಳಿ ಅದು ಮೊದಲ್ ನಾವ್ ಕಲಿಸಿ ಇಟ್ಟಿರ್ತೇವಲ್ಲ ಆ ಟೈಮ್ದಾಗ ಮಿಕ್ಸ್ ಮಾಡಾಕ್ ಹೋಗ್ಬೇಡ್ರಿ. ಇದನ್ನ ನಾವ್ ಯಾವಾಗ ತಿನ್ನವ್ರ ಇರ್ತೇವಲ್ಲ ಆಗ ಈರುಳ್ಳಿ ಮಿಕ್ಸ್ ಮಾಡ್ರಿ. ಆಗ ಟೇಸ್ಟ್ ಚಲೋ ಇರ್ತೈತಿ ಅದು ಈರುಳ್ಳಿದ ಅದ್ರಾಗ. ಇದಕ್ ನಾವ್ ಒಗ್ಗರಣೆ ಅದು ಏನು ಮಾಡ್ಕೊಳಾನಿಲ್ಲ. ಇದೀಗ ತಿನ್ನಾಕ ರೆಡಿ ಆಗೇತಿ. ಇದನ್ ಜೋಳದ ರೊಟ್ಟಿ ಜೋಡಿ ಅಂತೂ ಅಗ್ದಿ ಮಸ್ತ್ ಆಗಿರ್ತೈತಿ.